guys, welcome back to my channel Nikitha Priya's Easy English. I am your friend Nikitha Priya and I am here to help you learn English. Let's learn English through Kannada. So friends, ಇವತ್ತಿನ ವಿಡಿಯೋ ಬಿಗಿನರ್ಸ್ಗೆ ತುಂಬ ಈಸಿ ಆಗಿರುವಂತಹ ಈಸಿ ಸೆಂಟೆನ್ಸಸ್, ಇಂಗ್ಲಿಷ್ ಸೆಂಟೆನ್ಸಸ್. ನಾನು ಮೊದಲು ಕನ್ನಡದಲ್ಲಿ ಹೇಳ್ತೀನಿ ಆ್ಯಂಡ್ ಆಮೇಲೆ ಅದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀನಿ. ನೀವು ಕೂಡ ಅದನ್ನು ರಿಪೀಟ್ ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು ಆ್ಯಂಡ್ ತುಂಬ ಈಸಿ ಆಗಿರುವಂತಹ ಸೆಂಟೆನ್ಸಸ್. ಸೊ ಇದು ಟೋಟಲಿ 51 ಸೆಂಟೆನ್ಸಸ್ ಇದ್ದಾವೆ. ಐ ಹೋಪ್ ಇದು ನಿಮಗೆ ಡೈಲಿ ಯೂಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ಬಿಗಿನರ್ಸ್ಗೆ ಡೈಲಿ ಯೂಸ್ ಸೆಂಟೆನ್ಸಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ನನ್ನ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ, ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದು ಕೂಡ ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ವಿತೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅವರು ಯಾವಾಗ ಬರುತ್ತಾರೆ? ವೆನ್ ಆರ್ ದೇ ಕಮಿಂಗ್? ವೆನ್ ಆರ್ ದೇ ಕಮಿಂಗ್? ಇದು ನಮ್ಮ ಕರ್ತವ್ಯ. ಇಟ್ ಈಸ್ ಅವರ್ ಡ್ಯೂಟಿ. ಇಟ್ ಈಸ್ ಅವರ್ ಡ್ಯೂಟಿ. ಸಮಯ ವ್ಯರ್ಥ ಮಾಡಬೇಡ ಅಥವಾ ಟೈಮ್ ವೇಸ್ಟ್ ಮಾಡಬೇಡ. Don't waste time. Don't waste time. ನನ್ನ ಸಮಯ ವ್ಯರ್ಥ ಮಾಡಬೇಡ. Don't waste my time. Don't waste my time. ನಿನ್ನ ಮುಖ ತೊಳ್ಕೋ. Wash your face. Wash your face. ನಮಗೆ ತಡವಾಗ್ತಾ ಇದೆ ಅಥವಾ ನಮಗೆ ಲೇಟ್ ಆಗ್ತಾ ಇದೆ. We are getting late. We are getting late. ನಿನಗೇನು ಬೇಕು? What do you want? What do you want? ನೀವು ಬರ್ತಾ ಇದ್ದೀರಾ? Are you coming? Are you coming? ATM ಎಲ್ಲಿದೆ? Where is ATM? Where is ATM? ಯಾಕೆ ಸುಮ್ಮನಿದ್ದೀಯಾ ಅಥವಾ ಯಾಕೆ ಶಾಂತವಾಗಿದ್ದೀಯಾ? ವೈ ಆರ್ ಯು ಸೈಲೆಂಟ್? ವೈ ಆರ್ ಯು ಸೈಲೆಂಟ್? ನಿನಗೆ ಗೊತ್ತಾಯಿತು? ಹೌ ಡಿಡ್ ಯು ಕಮ್ ಟು ನೋ? ಹೌ ಡಿಡ್ ಯು ಕಮ್ ಟು ನೋ? ಹೋಗಿ ಆಡ್ಕೋ. ಗೋ ಆ್ಯಂಡ್ ಪ್ಲೇ. ಗೋ ಆ್ಯಂಡ್ ಪ್ಲೇ. ಕತ್ತಲಾಗ್ತಾ ಇದೆ. ಇಟ್ಸ್ ಗೆಟಿಂಗ್ ಡಾರ್ಕ್. ಇಟ್ಸ್ ಗೆಟಿಂಗ್ ಡಾರ್ಕ್. ನಾನು ಈಗಷ್ಟೇ ಬಂದಿದ್ದೇನೆ ಅಥವಾ ಈಗ ತಾನೇ ನಾನು ಬಂದಿದ್ದೀನಿ ಅಂತ ಹೇಳೋಕ್ಕೆ ಐ ಹ್ಯಾವ್ ಜಸ್ಟ್ ಕಮ್. ಐ ಹ್ಯಾವ್ ಜಸ್ಟ್ ಕಮ್. ನಾನು ಇದನ್ನು ಕೊಂಡುಕೊಳ್ಳಲು ಬಯಸುತ್ತೇನೆ ಅಥವಾ ನಾನು ಇದನ್ನು ಕೊಂಡ್ಕೋಬೇಕು ಅಂತ ಇದ್ದೀನಿ ಅಂತಲೂ ಹೇಳ್ತೀವಿ ಅಲ್ವಾ? ಸೊ ಅದಕ್ಕೆ ಐ ವಾಂಟ್ ಟು ಬೈ ದಿಸ್. ಐ ವಾಂಟ್ ಟು ಬೈ ದಿಸ್. ಭರವಸೆ ಕಳೆದುಕೊಳ್ಳಬೇಡ. ಡೋಂಟ್ ಲೂಸ್ ಹೋಪ್. ಡೋಂಟ್ ಲೂಸ್ ಹೋಪ್. ಬಹು ಸಮಯದ ಹಿಂದೆ.
A long time ago. A long time ago. ನನ್ನನ್ನು ನಿಂದಿಸಬೇಡ. Don't blame me. Don't blame me. ನನಗೆ ಹಸಿವಾಗಿದೆ. I am hungry. I am hungry. ವಿಷಯಕ್ಕೆ ಬನ್ನಿ. Come to the point. Come to the point. ಅವಳ ಕ್ಷಮಾಪಣೆ ಕೇಳು ಅಂದರೆ ಹೋಗಿ ಅವಳಿಗೆ ಸಾರಿ ಕೇಳು ಅಂತ ಹೇಳ್ತೀವಲ್ಲ. ಅಪಾಲಜೈಸ್ ಟು ಹರ್. ಅಪಾಲಜೈಸ್ ಟು ಹರ್. ಪ್ರಯತ್ನ ಬಿಡಬೇಡ. Don't give up. Don't give up. ನಿನಗೇನಾಗಿದೆ? What's wrong with you? What's wrong with you? ನಾವು ಮತ್ತೆ ಬರ್ತೀವಿ. We will come again. We will come again. ಅವನು ಮೂರ್ಖ ಮನುಷ್ಯ. ಅವನೊಬ್ಬ ಮೂರ್ಖ ಅಂತ ಹೇಳೋದಿಕ್ಕೆ He is a foolish man. He is a foolish man. ಮುಚ್ಚಳವನ್ನು ತೆರೆಯಿರಿ. Open the lid. Open the lid. ಅವನು ಹೋರಾಡಬಹುದು ಅಥವಾ ಅವನು ಇಲ್ಲ ಹೋರಾಡ್ತಾನೆ ಈ ರೀತಿನೂ ಆಗ್ಬೋದು, ಅಥವಾ ಅವನು ಜಗಳ ಆಡಬಹುದು ಅಂತನೂ ಆಗುತ್ತೆ. He can fight. He can fight. ಅದು ಸಂಭವಿಸಬಹುದು ಅಥವಾ ಅದು ಆಗಬಹುದು ಅಂತ ಹೇಳ್ತೀವಲ್ಲ. It may happen. It may happen. ನಿಮ್ಮ ಬಟ್ಟೆ ಎಲ್ಲಿದೆ? Where are your clothes? Where are your clothes? ಅವಳು ಪೇಂಟ್ ಮಾಡಬಹುದು. She can paint. She can paint. ನಿಮ್ಮ ಬ್ಯಾಗಿನ ಜಿಪ್ ಹಾಕಿ. Zip up your bag. Zip up your bag. ನೀನೇ ನೋಡ್ಕೋ. See yourself. See yourself. ಇಲ್ಲಿ ಕೂಗಬೇಡ. Don't shout here. Don't shout here. ಈಗ ನೀನು ಹೋಗಬಹುದು. Now you can go. Now you can go. ಇದನ್ನು ಯಾರು ಮಾಡಬಹುದು? Who can do it? Who can do it? ನೀವು ನನಗೆ ಕರೆ ಮಾಡಬಹುದು. You can call me. You can call me.
ನೀನು ಹೋಗಬೇಕಾಗಿದೆ. You need to go. You need to go. ಅವಳ ವಯಸ್ಸೆಷ್ಟು? How old is she? How old is she? ಅದರ ಅರ್ಥ ಏನು? What does it mean? What does it mean? ಒಂದು ವಿಷಯ ಹೇಳು. Tell me one thing. Tell me one thing. ಒಂದು ನಿಮಿಷ ತಾಳು ಅಥವಾ ಒಂದು ನಿಮಿಷ ತಡಿ. Wait a minute. Wait a minute. ಅವಳೇ ಅದನ್ನು ಮಾಡಿದಳು ಅಥವಾ ಅದನ್ನು ಮಾಡಿದ್ದು ಅವಳೇ ಅಂತ ಹೇಳೋಕ್ಕೆ ಶಿ ಡಿಡ್ ಇಟ್ ಹರ್ ಸೆಲ್ಫ್. ಶಿ ಡಿಡ್ ಇಟ್ ಹರ್ ಸೆಲ್ಫ್. ನಾನು ನಿನ್ನೊಂದಿಗೆ ಅಂಗೀಕರಿಸುತ್ತೇನೆ ಅಥವಾ ಇಲ್ಲ ನಾನು ನಿನ್ನ ಮಾತನ್ನು ಒಪ್ತೀನಿ ಅಂತ ಹೇಳೋದಕ್ಕೆ ಐ ಅಗ್ರಿ ವಿತ್ ಯು. I agree with you. ಅದು ಸರಿಯಲ್ಲ. That's not right. That's not right. ಅವನು ಎಲ್ಲಿದ್ದಾನೆ? Where is he? Where is he? ಅವಳು ಅಡುಗೆ ಮಾಡ್ತಿದ್ದಾಳಾ? Is she cooking? Is she cooking? ನೀವು ಇದನ್ನು ಮಾಡುತ್ತಿದ್ದೀರಿ. You are doing this. You are doing this. ಇದನ್ನು ನೀನೇ ಮಾಡ್ತಿರೋದು ಅಂತ ಹೇಳೋದಕ್ಕೆ You are doing this. ನನ್ನ ಮಾತು ಕೇಳು. Listen to me. Listen to me. ಎಂದಿನಂತೆ. As always. As always. ನೀನು ನನಗೆ ಯಾಕೆ ಹೊಡೆದೆ? Why did you beat me? Why did you beat me? ನೀವು ಅವ್ಯವಸ್ಥೆ ಮಾಡಿದ್ದೀರಿ. You made a mess. You made a mess. ನಿನ್ನ ದಿನ ಹೇಗಿತ್ತು? How was your day? How was your day? ಸಾಧ್ಯವಾದರೆ. If possible. If possible. ಒಂದು ವೇಳೆ ಸಾಧ್ಯವಾದರೆ. If at all possible. If at all possible. ಇದರಲ್ಲಿ ಡಿಫ್ರೆನ್ಸ್ ಕಂಡುಕೊಳ್ಳಿ. ಸಾಧ್ಯವಾದರೆ ಅಂತ ಹೇಳೋದಕ್ಕೆ ಇಫ್ ಪಾಸಿಬಲ್ ಅಂತ ಹೇಳ್ತೀವಿ. ಒಂದು ವೇಳೆ ನಿನಗೆ ಸಾಧ್ಯವಾದರೆ ಅಂತ ಹೇಳೋದಕ್ಕೆ ಇಫ್ ಅಟ್ ಆಲ್ ಪಾಸಿಬಲ್. ಇಫ್ ಅಟ್ ಆಲ್ ಪಾಸಿಬಲ್ ಅಂತ ಹೇಳ್ತೀವಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ರೆ ನಿಮಗೆ 100% ಇಂಗ್ಲೀಷ್ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ನಾವು ಬಿಗಿನರ್ಸ್ಗೂ ಕೂಡ ನಾನು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಮೊದಲು ಚಿಕ್ಕ ಚಿಕ್ಕ ಸೆಂಟೆನ್ಸಸ್ಸಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ದೊಡ್ಡ ದೊಡ್ಡ ಸೆಂಟೆನ್ಸಸ್ ಆಟೋಮೆಟಿಕಲಿ ನಿಮ್ಮ ನಾಲ್ಗೆಗೆ ಅದು ಕೂತ್ಕೊಂಡ್ಬಿಡುತ್ತೆ. ನೀವು ಚೆನ್ನಾಗಿ ಮಾತಾಡೋದಕ್ಕೆ, ಫ್ಲೂಯೆಂಟಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ.
ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಲರ್ನ್ ಇಂಗ್ಲಿಷ್, ಪ್ರಾಕ್ಟೀಸ್ ಇಂಗ್ಲಿಷ್ ಆ್ಯಂಡ್ ಸ್ಪೀಕ್ ಇಂಗ್ಲಿಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್.